ಬೆಂಗಳೂರು ನಗರದ ದೇವಸಂದ್ರ ಕೆಆರ್ಪುರದಲ್ಲಿರುವ ವಿದ್ಯಾ ವಿಜ್ಞಾನ ಶಾಲೆಯಲ್ಲಿ ಮೊದಲನೇ ವರ್ಷದ ಶಾಲಾ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ಹಾಗೂ ಸಂಭ್ರಮದಿಂದ ನೆರವೇರಿತು. ಬಿವಿಎನ್ ಕಾಲೇಜು ಮತ್ತು ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವ ಚಂದ್ರಶೇಖರ ಕಂಬಾರ ಆಡಿಟೋರಿಯಂನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯಗಳು ಮತ್ತು ನಾಟಕಗಳನ್ನು ಪ್ರದರ್ಶಿಸಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದರು. ವಿಶೇಷವಾಗಿ ಪುಟಾಣಿ ಮಕ್ಕಳ ನೃತ್ಯ ಪ್ರದರ್ಶನಕ್ಕೆ ಭಾರೀ ಚಪ್ಪಾಳೆ ವ್ಯಕ್ತವಾಯಿತು. ಮಕ್ಕಳ ಪ್ರತಿಭೆಯನ್ನ ಕಂಡು ಪೋಷಕರು ಸಂತಸಗೊಂಡರು. ಕಾರ್ಯಕ್ರಮದಲ್ಲಿ ಕೇಂಬ್ರಿಡ್ಜ್ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ ಡಿಕೆ ಮೋಹನ್ ಬಾಬು, ಆದ್ಯ ಫೌಂಡೇಶನ್ ಅಧ್ಯಕ್ಷ ಡಿಎ ಸುರೇಶ್, ವೈದ್ಯರಾದ ಡಾಕ್ಟರ್ ಸಾಗರ್ ವೆಂಕಟೇಶ್, ಶಾಲೆಯ ಕಾರ್ಯದರ್ಶಿಗಳು ವತ್ಸಲ ಸುಮಂತ್ ಹಾಗೂ ಶ್ರೀ ಸುಮಂತ್, ಪ್ರೊಫೆಸರ್ ಚಿಕ್ಕಲಿಂಗಯ್ಯ, ಡಾಕ್ಟರ್ ಅನಿಲ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರು ಜ್ಯೋತಿ ಪ್ರಭಾಕರ್ ಅವರು, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಆಡಳಿತ ಮಂಡಳಿ, ಶಿಕ್ಷಕರು ಮತ್ತು ಪೋಷಕರೊಂದಿಗೆ ಸಮನ್ವಯವಾಗಿ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರುವ ಉದ್ದೇಶದಿಂದ ರೋಬೋಟಿಕ್ಸ್, ಕರಾಟೆ, ಡ್ಯಾನ್ಸ್ ತರಗತಿಗಳು, ಸೆಮಿನಾರ್ಗಳು, ಪ್ರಬಂಧ ಸ್ಪರ್ಧೆಗಳು ಹಾಗೂ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡಾಕೂಟಗಳನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಕಳೆದ ಒಂದು ವರ್ಷದಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಉತ್ತಮ ಸಾಧನೆ ಮಾಡಿರುವುದಾಗಿ ತಿಳಿಸಿದ ಅವರು, ಗಣಿತ ಮತ್ತು ಕನ್ನಡ ಪ್ರತಿಭಾ ಪರೀಕ್ಷೆಗಳಲ್ಲಿ ಉತ್ತಮ ರ್ಯಾಂಕ್ ಪಡೆದಿರುವುದು ಹೆಮ್ಮೆಯ ವಿಷಯ ಎಂದರು. ಮೇ 19ರಂದು ಪ್ರಾರಂಭವಾದ ಶಾಲೆಯಲ್ಲಿ ಮೊದಲನೇ ವರ್ಷದಲ್ಲೇ 144 ವಿದ್ಯಾರ್ಥಿಗಳು ದಾಖಲಾದುದು ವಿಶ್ವಾಸಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿ ಪೋಷಕರ ಹಾಗೂ ಶಿಕ್ಷಕರ ಸಹಕಾರ ಮುಂದುವರಿಯಲಿ ಎಂದು ಮನವಿ ಮಾಡಿದರು. ಒಟ್ಟಾರೆ ವಿದ್ಯಾಜ್ಞಾನ ಶಾಲೆಯ ಮೊದಲನೇ ವಾರ್ಷಿಕೋತ್ಸವವು ಸಂಸ್ಕೃತಿ, ಶಿಕ್ಷಣ ಹಾಗೂ ಸಾಧನೆಯ ಸಂಭ್ರಮವಾಗಿ ಯಶಸ್ವಿಯಾಗಿ ನೆರವೇರಿತು. ನಮಸ್ತೆ, ನನ್ನ ಹೆಸರು ಜ್ಯೋತಿ ಪ್ರಭಾಕರ್ ಅಂತ, ವಿದ್ಯಾ ವಿಜ್ಞಾನ ಶಾಲೆಯ ಪ್ರಾಂಶುಪಾಲರು. ಇಲ್ಲಿರ್ತಕ್ಕಂತಹ ಮಕ್ಕಳಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಸತತವಾಗಿ ಆಡಳಿತ ವರ್ಗದವರು, ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ಸದಾ ನಾನು ಸಮೇತ ಮಕ್ಕಳಲ್ಲಿ ಒಬ್ಬರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಒಂದು ಪ್ರತಿಭೆಯನ್ನು ಹೊರ ಹಾಕಕ್ಕೆ, ಅವರೆಲ್ಲ ಇರ್ತಕ್ಕಂಥ ಒಂದು ಪ್ರತಿಭೆ ಅಥವಾ ಟ್ಯಾಲೆಂಟ್ ಅಂತ ನಾವು ಏನು ಕರಿತೀವೋ ಅದರ ಒಂದು ಸಂಬಂಧಿಸಿದಂತಹ ಅನೇಕ ಚಟುವಟಿಕೆಗಳನ್ನ ಇಲ್ಲಿ ಕೈಗೊಂಡಿದ್ದೇವೆ. ರೋಬೋಟಿಕ್ ಕ್ಲಾಸಸ್ ಆಗಿರ್ಬೋದು, ಕರಾಟೆ ಕ್ಲಾಸಸ್ ಆಗಿರ್ಬೋದು, ಡ್ಯಾನ್ಸ್ ಕ್ಲಾಸಸ್ ಆಗಿರ್ಬೋದು, ಹಾಗೆ ಮಕ್ಕಳಲ್ಲಿ ಒಂದು ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಒಂದು ಪ್ರತಿಭೆಯನ್ನು ಹೊರಹಾಕಕ್ಕೆ ನಾವು ಸೆಮಿನಾರ್ ಕ್ಲಾಸಸ್ಸು, ಹಾಗೆ ಎಸ್ಎ ಕಾಂಪಿಟೇಷನ್ಸ್ ಆಗಿರ್ಬೋದು, ಹಾಗೆ ಸ್ಪೋರ್ಟ್ಸ್ ತಕ್ಕಂತ ತಗೊಂಡಾಗ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಆಗಿರ್ಬೋದು, ಇವೆಲ್ಲ ಕಾರ್ಯಕ್ರಮಗಳನ್ನು ಸಮೇತ ಇಲ್ಲಿ ಕೈಗೊಂಡಿದ್ದೇವೆ. ಹಾಗೆ ಈ ಒಂದೇ ವರ್ಷದಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಪರೀಕ್ಷೆಗಳನ್ನು ಸಮೇತ ಬರೆಸಿದ್ವಿ. ಆ ಪರೀಕ್ಷೆಗಳಲ್ಲಿ ಈಗಾಗಲೇ ಕನ್ನಡ ಅಂತಕ್ಕಂಥ ಒಂದು ಟ್ಯಾಲೆಂಟ್ ಎಕ್ಸಾಮ್ ಅಲ್ಲಿ ಜಿಲ್ಲಾ ಹಂತದಲ್ಲಿ ಉತ್ತಮ ಶಾಲೆ ಅಂತಕ್ಕಂತಹ ಒಂದು ಪುರಸ್ಕಾರಕ್ಕೆ ನಮ್ಮ ಶಾಲೆ ಭಾಜನವಾಗಿದೆ. ಹಾಗೆ ಗಣಿತ ಅಂತಕ್ಕಂಥ ಒಂದು ಎಕ್ಸಾಮ್ ಅಲ್ಲಿ, ಮ್ಯಾಥ್ಸ್ ಟ್ಯಾಲೆಂಟ್ ಎಕ್ಸಾಮ್ ಅಲ್ಲಿ ನ್ಯಾಷನಲ್ ಒಂದು ರ್ಯಾಂಕ್ ಅನ್ನು ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ರ್ಯಾಂಕ್ ಅನ್ನು ಸಮೇತ ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ ಆಗಿದೆ. ಇಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ಹೊರ ಹಾಕಕ್ಕಿರ್ತಕ್ಕಂತಹ ಶಾಲೆ ಅಂತಂದ್ರೆ ನಮ್ಮ ಶಾಲೆ, ಅದು ವಿದ್ಯಾ ವಿಜ್ಞಾನ ಅಂತಂದ್ರೆ ತಪ್ಪಾಗಲಾರದು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಹೊರ ಹಾಕಕ್ಕೆ ಆಡಳಿತ ಮಂಡಳಿ, ಹಾಗೆ ನಮ್ಮ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗ, ಹಾಗೆ ಪೋಷಕರ ಎಲ್ಲರ ಸಹಕಾರದೊಂದಿಗೆ ಮಕ್ಕಳನ್ನ ಉನ್ನತ ಹಂತಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ ನನ್ನ ಮೇಲಿದೆ. ಆ ಜವಾಬ್ದಾರಿಯನ್ನ ನಾನು ನಿರ್ವಹಿಸಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮನ ಮೇ 19 ಅಂದು ಈ ಒಂದು ಶಾಲೆ ಅಂತಕ್ಕಂಥ ಪ್ರಾರಂಭ ಆಗಿದೆ. ಶಾಲೆ ಪ್ರಾರಂಭ ಆದಾಗ ನಮ್ಮ ಶಾಲೆಯಲ್ಲಿ ಮೊದಲನೇ ವರ್ಷದಲ್ಲಿ 144 ವಿದ್ಯಾರ್ಥಿಗಳು ದಾಖಲಾಗಿರೋದು ಒಂದು ಹೆಮ್ಮೆಯ ವಿಚಾರ ಅಂತಂದ್ರೆ ತಪ್ಪಾಗಲಾರದು. ಇಲ್ಲಿ ಮೊದಲನೇ ಶಾಲಾ ವಾರ್ಷಿಕೋತ್ಸವ ಅಂತಕ್ಕಂಥದ್ದು ಇದು ಒಂದು ಹಬ್ಬ ಅಲ್ಲ, ಸಡಗರ, ಸಂಭ್ರಮ ಅಂತಂದ್ರೆ ತಪ್ಪಾಗಲಾರದು. ಈ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳು, ಪೋಷಕದವರು, ಅತಿಥಿಗಳು, ಮುಖ್ಯ ಅತಿಥಿಗಳು, ಆ ಗಣ್ಯರೊಂದಿಗೆ ನಾವು ಈ ಒಂದು ಸಮಾರಂಭವನ್ನು ಆಯೋಜಿಸಿದ್ದೀವಿ. ಈ ಸಮಾರಂಭ ಅಂತಕ್ಕಂಥದ್ದು ನಾಳೆಯ ಒಂದು ಶಿವರಾತ್ರಿಗೆ ಹಿಂದೆ ನಾವು ಜಾಗರಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಆ ಒಂದು ಹಬ್ಬವನ್ನ ತಾವೆಲ್ಲರೂ ಸಮೇತ ಕಣ್ತುಂಬಿಸ್ಕೊಂಡಿದ್ದೀರಾ. ಹಾಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಾಗರ್ ಅವರು ಸಮೇತ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಮಕ್ಕಳಲ್ಲಿ ಒಳ್ಳೆಯ ಒಂದು ಪ್ರತಿಭೆಯನ್ನ ಮಾಡಿದ್ದಾರೆ. ಅವರು ಹೇಳ್ತಕ್ಕಂಥ ಮಾತಿಗಾಲ ನೀವು ಕೇಳಿಸ್ಕೊಂಡಿದ್ದೀರಾ. ಒಂದು ರೋಬೋಟಿಕ್ ಕ್ಲಾಸಸ್ ಅಂತಕ್ಕಂಥದನ್ನ ಮಾಡ್ತಕ್ಕಂಥ ಒಂದು ಶಾಲೆ ಅಂತಂದ್ರೆ ವಿದ್ಯಾ ವಿಜ್ಞಾನ ಶಾಲೆ. ಹಾಗೆ ಇಲ್ಲಿ ಎಲ್ಲಾ ಕ್ಲಾಸಸ್ ಸಮೇತ ಡಿಜಿಟಲ್ ಆಗಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ ಆಗಿದೆ. ಇದೇ ರೀತಿಯಾಗಿ 100 ಶಾಲಾ ವಾರ್ಷಿಕೋತ್ಸವಗಳು ಮಾಡ್ಕೊಳ್ತೀವಿ.
ಮಾಡಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.